ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತಹ ಎಷ್ಟೋ ಅಪ್ಡೇಟ್ಗಳು ಬರ್ತಾನೆ ಇರ್ತವೆ. ಇದು ಒಂಥರ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳಬಹುದು. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೂ ಇದು ಒಂಥರ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗೆ ಅವರ ಗ್ಯಾಂಗ್ನಲ್ಲಿರೋರಿಗೆಲ್ಲರಿಗೂ ಸಹ ಇದು ಒಂದು ದೊಡ್ಡ ಶಾಕಿಂಗ್ ನ್ಯೂಸೇ. ಈಗ ಇತ್ತೀಚೆಗೆ ಹೈಕೋರ್ಟ್ ರೇಣುಕಾಸ್ವಾಮಿ ಕೇಸ್ನ ಒಂದು 5 ಆರೋಪಿಗಳಿಗೆ ರಿಲೀಫ್ ಕೊಟ್ಟಿತ್ತು ಹೈಕೋರ್ಟು. ಯಾರ್ಯಾರು ಅಂದರೆ ಧನರಾಜು, ರಾಘವೇಂದ್ರ, ವಿನಯ್, ನಂದೀಶ್ ಹಾಗೆ ಪವನ್. ಇವರು 5 ಜನ ಏನಿದ್ದಾರೆ, ಇವರು 5 ಜನಕ್ಕೂ ಸಹ ಬೇಲನ್ನು ಅಪ್ರೂವಲ್ ಮಾಡಿ ಹೈಕೋರ್ಟು ಆಗಿತ್ತು, ಬೇಲನ್ನು ಅಪ್ರೂವಲ್ ಮಾಡಿತ್ತು. ಈಗ ಅವರು ಆರಾಮಾಗಿ ಮನೇಲಿದ್ದಾರೆ. ಪಾಪ ನಂಗೂ ಬೇಲಾಯ್ತಪ್ಪ ಹೆಂಗೋ ಅಂತ ಮನೆಯವ್ರ ಜೊತೆ, ಕುಟುಂಬದವ್ರ ಜೊತೆ ಆರಾಮಾಗಿದ್ದಾರೆ. ಆದರೆ ಈಗ ಅವರ ಒಂದು ನೆಮ್ಮದಿ ಏನಿದೆ, ಆ ನೆಮ್ಮದಿ ಹಾಳಾಗುವಂತಹ ಸುದ್ದಿ ಇದು. ಏನಪ್ಪ ಅಂದರೆ, ಅವರಿಗೆ ಅಪ್ರೂವಲ್ ಆಗಿದಂತಹ ಬೇಲ್ನ ಇದೀಗ ಕ್ಯಾನ್ಸಲ್ ಮಾಡಿ ಅಂತ ಹೇಳಿಬಿಟ್ಟು ಹೈಕೋರ್ಟ್ ಕೊಟ್ಟಂತಹ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಇದೀಗ ಪ್ರಾಸಿಕ್ಯೂಷನ್ ಈಗ ಅರ್ಜಿ ಹಾಕೋದಕ್ಕೆ ಏನೇನು ಬೇಕೋ ಎಲ್ಲನೂ ಸಹ ರೆಡಿ ಮಾಡ್ಕೊಳ್ತಾ ಇದೆ. ಅವ್ರ ಬೇಲ್ನ ಕ್ಯಾನ್ಸಲ್ ಮಾಡೋಕ್ಕೆ 5 ಜನದ ಬೇಲ್ನ. ಅದೇ ಆ 5 ಜನಕ್ಕೆ ಹೆಂಗೆ ಬೇಲ್ ಕೊಟ್ರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. SPP ಪ್ರಸನ್ನ ಕುಮಾರ್ ಹಾಗೆ ಅವರ ಒಂದು ಲಾಯರ್ ತಂಡ ಏನಿದೆ, ಆ ತಂಡ ಹೈಕೋರ್ಟ್ ರಿಲೀಫ್ ನೀಡಿದಂತಹ 5 ಆರೋಪಿಗಳಿಗೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ಅವರೊಂದು ಬೇಲ್ನ ಕ್ಯಾನ್ಸಲ್ ಮಾಡೋದಕ್ಕಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೀಗ ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಅವರ ವಿರುದ್ಧನೂ ಸಹ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ಯಾರು 5 ಜನಕ್ಕೆ ನೀವು ಬೇಲ್ ಕೊಟ್ಟಿದ್ದೀರಲ್ಲ, ಅವ್ರ ವಿರುದ್ಧನೂ ಕೂಡ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ಆದರೂ ಸಹ ನೀವು ಹೆಂಗೆ ಅವರಿಗೆ ಬೇಲ್ ಅಪ್ರೂವಲ್ ಮಾಡಿದ್ರಿ ಅನ್ನೋದು ಅವರ ಒಂದು ವಾದ, ಒಂದು ಗಟ್ಟಿಯಾದಂತಹ ವಾದ ಅಂತಲೇ ಹೇಳ್ಬಹುದು. ಹಿಂದೊಮ್ಮೆ ಒಂದ್ಸಲ ಪ್ರಾಸಿಕ್ಯೂಷನ್ 5 ಜನ ಆರೋಪಿಗಳ ಜಾಮೀನನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಹೈಕೋರ್ಟ್ಗೆ ಅಪ್ಲಿಕೇಶನನ್ನು ಹಾಕಿತ್ತು. ಅವ್ರಿಗೆ ಬೇಲ್ ಆದಮೇಲೆ ಹೈಕೋರ್ಟ್ಗೆ ಅರ್ಜಿ ಹಾಕಿತ್ತು. ಆವಾಗ ಹೈಕೋರ್ಟ್ ಏನು ಮಾಡ್ತು, ಪ್ರಾಸಿಕ್ಯೂಷನ್ ಹಾಕಿದಂತಹ ಅಪ್ಲಿಕೇಶನನ್ನು ಕ್ಯಾನ್ಸಲ್ ಮಾಡಿ ಆರ್ಡರ್ ಕೊಡುತ್ತೆ, ಆದೇಶ ಕೊಟ್ಟಿತ್ತು. ಅಂದರೆ ಆ ಬೇಲ್ ಕ್ಯಾನ್ಸಲ್ ಮಾಡಿ ಅನ್ನುವಂಥ ಅರ್ಜಿಯನ್ನೇ ಇವರು ಹೈಕೋರ್ಟ್ನವರು ಕ್ಯಾನ್ಸಲ್ ಮಾಡಿದರು. ಅಲ್ಲಿಗೆ 5 ಒಂದು ಹೊಸ ಲೈಫೇ ಸಿಕ್ಕಂಗೆ ರಿಲೀಫ್ ಸಿಕ್ತು. ಇದೀಗ ಆರೋಪಿಗಳ ಜಾಮೀನನ್ನು ರದ್ದು ಮಾಡಿ ಅಂತೇಳಿ ಹೈಕೋರ್ಟ್ಗೆ ಹೋಗಿದ್ದೆಲ್ಲ ಫೇಲ್ ಆಯ್ತಲ್ಲ, ಈಗ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕೋದಿಕ್ಕೆ ಪ್ರಾಸಿಕ್ಯೂಷನ್ ಇದೀಗ ನಿರ್ಧಾರವನ್ನು ಮಾಡಿದೆ ಅಂತ ಗೊತ್ತಾಗ್ತಾ ಇದೆ. ಆರೋಪಿಗಳಾದಂತಹ ಧನರಾಜು, ರಾಘವೇಂದ್ರ, ವಿನಯ್, ನಂದೀಶ್ ಹಾಗೆ ಪವನ್ ಜಾಮೀನು ರದ್ದು ಮಾಡುವಂತೆ ಸುಪ್ರೀಂಗೆ ಇದೀಗ ಮನವಿಯನ್ನು ಸಲ್ಲಿಸೋದಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ಸೆಷನ್ಸ್ ಕೋರ್ಟ್ 2024ರಲ್ಲಿ 5 ಆರೋಪಿಗಳಿಗೆ ಜಾಮೀನನ್ನು ಕೊಡುತ್ತೆ. ಅದನ್ನು ರದ್ದು ಮಾಡಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ ಅರ್ಜಿಯನ್ನು ಸಲ್ಲಿಸಿದ್ದು, ಅದು ಕೂಡ ವಜಾ ಆಗುತ್ತೆ ಹೈಕೋರ್ಟ್ನಲ್ಲಿ. ಹಾಗಾಗಿ ಪ್ರಾಸಿಕ್ಯೂಷನ್ ಮತ್ತು ಕಾಮಾಕ್ಷಿ ಪಾಳ್ಯದ ಪೊಲೀಸರು ಮಾಡುವಂಥ ಪ್ಲಾನ್ ಇದು. ಮೇಲ್ಮನವಿ ಸಲ್ಲಿಸುವಂತಹ ಸಂಬಂಧವಾಗಿ ಗೃಹ ಇಲಾಖೆಗೆ ಅನುಮತಿಯನ್ನು ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಜಾಮೀನನ್ನು ರದ್ದು ಮಾಡುವಂತೆ ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ ಅಂದಿದ್ರೆ, ಆಕಸ್ಮಿಕ ಸುಪ್ರೀಂ ಕೋರ್ಟ್ಗೆ ಅವರು ಹೋಗಿರಲಿಲ್ಲ ಅಂದಿದ್ರೆ ಅದು ಬೇರೆ ಥರನೇ ಮೆಸೇಜ್ ಹೋಗ್ತಾ ಇತ್ತು ಒಂದು ಪಬ್ಲಿಕ್ಕಿಗೆ. ಇದು ಬೇರೆ ಥರನೇ ಮೆಸೇಜ್ ಹೋಗ್ತಾ ಇತ್ತು. ಯಾಕಂದರೆ ದರ್ಶನ್, ಪವಿತ್ರ ಗೌಡ ಅವರ ಒಂದು ಜಾಮೀನು ರದ್ದು ಮಾಡುವಂತೆ ಪ್ರಾಸಿಕ್ಯೂಷನ್ ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ಒಂದ್ಸಲ ಮೊರೆ ಹೋಗಿದ್ರು. ಈಗ ಅಕಸ್ಮಾತ್ ಈ 5 ಜನ ಏನಿದ್ದಾರೆ, ಇವರ ಒಂದು ಜಾಮೀನನ್ನು ರದ್ದು ಮಾಡುವಂತೆ ಹೋಗದೇ ಇದ್ದಿದ್ರೆ ಇಲಾಖೆ ಬಗ್ಗೆ ಒಂದು ಕೆಟ್ಟ ಮೆಸೇಜ್ ಹೋಗ್ತಿತ್ತು. ಅಂದರೆ ದರ್ಶನ್ಗೆ, ಪವಿತ್ರ ಗೌಡಂಗೆ ಮಾತ್ರ ಇವರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಕೇಸ್ನಲ್ಲಿ, ಇನ್ನು ಬೇರೆಯವ್ರಿಗೆಲ್ಲ ಏನಿಲ್ಲ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮೆಸೇಜು ಪಬ್ಲಿಕ್ಗೆ ಹೋಗ್ತಾ ಇತ್ತು. ಎಲ್ರಿಗೂ ಸಹ ಹಾಗೆ ಅನ್ನಿಸ್ತಾ ಇತ್ತು. ಹೀಗಾಗಿ ಗೃಹ ಇಲಾಖೆ ಅನುಮತಿ ನೀಡಿದ ಬಳಿಕ, ಗೃಹ ಇಲಾಖೆ ಏನಿದೆ ಅದು ಕೂಡ ಅವರು ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕ 5 ಜಾಮೀನು ರದ್ದು ಮಾಡಿ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ಇದೀಗ ರೆಡಿ ಆಗಿದೆ. ಬಹುತೇಕ ಇನ್ನೇನು ಮುಂದಿನ ವಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಕೆ ಆಗೋದು ಕೂಡ ಕನ್ಫರ್ಮ್ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.